ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಡಯಟ್ ಇದ್ದು 4ನೇ ದಿವಸ. ಇವತ್ತು ನಾನು ಓವರ್ ನೈಟ್ ಓಟ್ಸನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ. ಇದು 4ನೇ ದಿವಸ ಅಂತ ಹೇಳಿದರೆ 3ನೇ ದಿವಸದ ನೈಟ್ ನಾನು ರೆಡಿ ಮಾಡ್ಕೊಳ್ಳೋದು. ಇಲ್ಲಿ 4ರಿಂದ 5 ಚಮಚದಷ್ಟು ಓಟ್ಸನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಮೊಸರನ್ನು ಹಾಕ್ಕೊಂಡಿದ್ದೇನೆ, ಖರ್ಜೂರವನ್ನು ಹಾಕ್ಕೊಂಡಿದ್ದೇನೆ, ಹಾಲನ್ನು ಹಾಕ್ಕೊಂಡಿದ್ದೇನೆ, ಜೊತೆಗೆ ಚಿಯಾ ಸೀಡ್ಸ್, ಸ್ವಲ್ಪ ಕಾಯಿ ತುರಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡೋದು. ಬೆಳಿಗ್ಗೆ ಎದ್ದು ಇದಕ್ಕೆ ಸ್ವಲ್ಪ ಮೊಸರು ಅಥವಾ ಹಾಲು ಅಂದರೆ ಗಟ್ಟಿಯಾಗಿರ್ತದೆ. ಬೆಳಿಗ್ಗೆ ಸ್ವಲ್ಪ ಒಣ ದ್ರಾಕ್ಷಿ ಕೂಡ ಹಾಕ್ಕೊಂಡಿದ್ದೇನೆ. ಕಾನ್ಸ್ಟಿಪೇಷನ್ ಇದ್ದಾಗ ಮತ್ತು ನಮಗೆ ಎನರ್ಜಿ ಬರಲಿಕ್ಕೆ ಎಲ್ಲ ಒಣ ದ್ರಾಕ್ಷಿ ತುಂಬಾ ಒಳ್ಳೆಯದು. ಹಾಗೆ ಇದು ಮರುದಿವಸ ಬೆಳಿಗ್ಗೆ ನೋಡಿ ಒಣ ದ್ರಾಕ್ಷಿ ಮತ್ತು ಒಂದು ಅಂಜೂರವನ್ನು ನೆನೆಸಿಟ್ಕೊಂಡಿದ್ದೇನೆ. ಈ ವರ್ಕೌಟ್ ಆದಮೇಲೆ ತಿನ್ನಲಿಕ್ಕೆ ಅಂತ ಹೇಳಿ, ವರ್ಕೌಟ್ ಆದಮೇಲೆಲ್ಲ ಈ ಥರ ತಿಂದರೆ ಒಳ್ಳೆ ಇನ್ಸ್ಟಂಟ್ ಎನರ್ಜಿ ಬರ್ತದೆ ನಮಗೆ, ಅದಕ್ಕೋಸ್ಕರ. ಹಾಗೆ 5ರಿಂದ 6 ಬಾದಾಮಿ ಮಾಮೂಲಿಯಂತೆ ತಿಂದಿದ್ದೇನೆ. ಇವಿಷ್ಟು ಬೆಳಿಗ್ಗೆ ಎದ್ದ ತಕ್ಷಣ ಮಾಡುವಂಥದ್ದು. ನೈಟ್ ಇದನ್ನೆಲ್ಲ ನೆನೆಸಿಡಬೇಕು, ರೆಗ್ಯುಲರಾಗಿ ನೆನಪು ಮಾಡಿಕೊಂಡು ಮಾಡಬೇಕು. ಡಯಟ್ ಮಾಡುವಾಗ ಪ್ರತಿಯೊಂದು ಕೂಡ ನಾವು ಕಾನ್ಷಿಯಸ್ ಆಗಿರಬೇಕು. ಅದಾದ ನಂತರ ಇವತ್ತು ನಾನು ಮಾರ್ನಿಂಗ್ ಡ್ರಿಂಕ್ ಅಂತ ಹೇಳಿ ಏನೂ ಮಾಡ್ಕೊಳ್ಳಿಲ್ಲ. ಜಸ್ಟ್ ಲೆಮನ್ ವಾಟರ್ ಕುಡಿದೆ, ಬಿಸಿ ನೀರು, ಅದಕ್ಕೆ ಒಂದು ಲೆಮನನ್ನು ಹಾಕ್ಕೊಂಡೆ. ವಿಟಮಿನ್ ಸಿ ತುಂಬಾ ಒಳ್ಳೆಯದು. ಡೈಲಿ ಅಲ್ಲದಿದ್ದರೂ ವಾರದಲ್ಲಿ 2-3 ದಿವಸ ನೀವು ಲೆಮನ್ ವಾಟರ್ ಡೈಲಿ ಕುಡಿದ್ರೆ ಒಳ್ಳೆಯದು. ಡೈಲಿ ನನಗೆ ಹೇಳೋದಾದರೆ ನನಗೆ ಡೈಲಿ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಬೇರೆ ಡಿಟಾಕ್ಸ್ ಜ್ಯೂಸಸ್ ಎಲ್ಲ ಮಾಡ್ಕೊಳ್ತೇನೆ. ವೆರೈಟಿ ಬೇರೆ ಬೇರೆ ರೀತಿಯ ಜ್ಯೂಸಸ್ ಮಾಡ್ಕೊಳ್ತೇನೆ. ಒಂದೇ ಮಾಡಿದರೆ ನಮ್ಮ ದೇಹ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಮತ್ತು ಅದರಲ್ಲಿ ನಮಗೇನು ರಿಸಲ್ಟ್ ಬರೋದಿಲ್ಲ. ಅದಕ್ಕೆ ನಾವು ಡೈಲಿ ಬೇರೆ ಬೇರೆ ರೀತಿಯ ಮಾರ್ನಿಂಗ್ ಡ್ರಿಂಕ್, ಡಿಟಾಕ್ಸ್ ಜ್ಯೂಸ್ ಆ ಥರ ಮಾಡಿಕೊಂಡ್ರೆ ನಮಗೆ ಕೂಡ ಒಂದು ವೆರೈಟಿ ಇರ್ತದೆ. ಹಾಗೆ ನೋಡಿ ಮರುದಿವಸ ಬೆಳಿಗ್ಗೆ ಇದು ಓಟ್ಸು, ಇದು ರೋಲ್ಡ್ ಓಟ್ಸ್ ನಾನಿಲ್ಲಿ ಯೂಸ್ ಮಾಡಿದ್ದು. ಸೊ ಅದು ಎಲ್ಲ ಮೊಸರನ್ನು ಹಾಲನ್ನೆಲ್ಲ ಹೀರಿಕೊಂಡಿದೆ. ಆಮೇಲೆ ನಾನು ಮತ್ತೆ ಸ್ವಲ್ಪ ಮೊಸರು ಮತ್ತು ನೀರನ್ನು ಆ್ಯಡ್ ಮಾಡಿ ಅದನ್ನು ಡೈಲ್ಯೂಟ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ಖರ್ಜೂರ ಹಾಕಿದೆ, ಹಾಗೆ ಒಣ ದ್ರಾಕ್ಷಿ ಹಾಕಿದೆ. ಈ ಸ್ವೀಟಾಗಿ ತುಂಬಾ ಇಷ್ಟ ನನಗೆ ಈ ಒಂದು ಡೆಸರ್ಟ್ ಅಂತ ಹೇಳ್ಬೋದು. ಆಮೇಲೆ ಇದಕ್ಕೆ ಬಾಳೆಹಣ್ಣು ಹಾಕಿ, ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ನಾನು ಯಾಕೆಂದರೆ ಡೈಲಿ ಮಾರ್ನಿಂಗ್ 1 ಗಂಟೆ ವರ್ಕೌಟ್ ಮಾಡೋದ್ರಿಂದ ನಾನು ಲೈವ್ ಕೂಡ ವರ್ಕೌಟ್ ತೋರಿಸ್ತಾ ಇದ್ದೇನಲ್ಲ ನಿಮಗೆ ಏನು ಮಾಡ್ತೇನೆ ಅಂತ ಹೇಳಿ. ನಾನು ಮೊದಲಾದರೆ ವಾರದಲ್ಲಿ 3 ದಿವಸ ಮಾಡ್ತಿದ್ದೆ. ಇದು 11 ಗಂಟೆಗೆ ನಂದು ಪಪ್ಪಾಯ ಒಂದು ಬೌಲ್ ಫುಲ್ ತಗೊಂಡೆ. ತುಂಬಾ ಎನರ್ಜಿ ಬರ್ತದೆ, ಹೊಟ್ಟೆ ಫುಲ್ ಆಗ್ತದೆ ನಿಮಗೆ 11 ಗಂಟೆ ಅಷ್ಟೊತ್ತಿಗೆ. ಓಟ್ಸ್ ತಿಂದರೆ ಸ್ವಲ್ಪ ಮಧ್ಯಾಹ್ನ ಒಂದು 11:30-12 ಗಂಟೆವರೆಗೂ ಏನೂ ಆಗೋದಿಲ್ಲ. ಅದಾದ ನಂತರ ನನ್ನ ಲಂಚ್ ನೋಡಿ ಇಲ್ಲಿ ಚಪಾತಿ ಮಾಡ್ಕೊಂಡಿದ್ದೀನಿ. ಚಪಾತಿ ಅಂತ ಹೇಳಿದರೆ 2 ಚಮಚ ಕಡಲೆ ಹುಡಿ, ಮತ್ತೊಂದು ಸ್ವಲ್ಪ ಗೋಧಿ ಹುಡಿ, ಮತ್ತೊಂದು ಸ್ವಲ್ಪ ಸಜ್ಜೆ, 3 ಪೌಡ್ರನ್ನು ಮಿಕ್ಸ್ ಮಾಡಿ ಚಪಾತಿ ಹಿಟ್ಟನ್ನು ಕಲಸಿ ಮಾಡ್ಕೊಂಡಿದ್ದೇನೆ. 2 ಚಪಾತಿಯಷ್ಟನ್ನು ತಗೊಂಡಿದ್ದೇನೆ. ಜೊತೆಗೆ ನಾನು ಪನ್ನೀರ್ ಬುರ್ಜಿಯನ್ನು ಮಾಡ್ಕೊಂಡಿದ್ದೇನೆ. ಇದಾಗಿತ್ತು ನನ್ನ ಮಧ್ಯಾಹ್ನದ ಲಂಚ್. ಸೊ ಡೈಲಿ ವರ್ಕೌಟ್ ಮಾಡುವಾಗ ನನಗೆ ಮಾರ್ನಿಂಗ್ ರೆಸಿಪೀಸ್ ಮಾಡಲಿಕ್ಕೆ, ಶೂಟ್ ಮಾಡಲಿಕ್ಕೆ ಎಲ್ಲ ತುಂಬ ಸುಸ್ತಾಗಿತ್ತು. ಅದಕ್ಕೆ ನಾನು ಓವರ್ನೈಟ್ ಓಟ್ಸನ್ನು ಮಾಡಿಕೊಂಡೆ. ಯಾಕೆಂದರೆ ವರ್ಕೌಟ್ ಆಗಿ ಸುಸ್ತಾದ ಕೂಡಲೇ ಸೀದಾ ಫ್ರಿಜ್ಜಿಂದ ತೆಗೆದು ತಿನ್ನಲಿಕ್ಕಾಗ್ತದಲ್ಲ, ತುಂಬ ಈಸಿ ಆಗ್ತದಲ್ಲ, ಅದಕ್ಕೋಸ್ಕರ ಅಂತ ಹೇಳಿ. ನೋಡಿ ಇಲ್ಲಿ ಬ್ಯಾಲೆನ್ಸ್ಡ್ ಮೀಲ್ ಅಂತ ಹೇಳ್ಬೋದು. ಪ್ರೋಟೀನ್, ಕಾರ್ಬ್, ಫೈಬರ್ ಎಲ್ಲವೂ ಕೂಡ ಇದೆ. ಜೊತೆಗೆ ಒಂದು ಸ್ವಲ್ಪ ಮೊಸರು ಕೂಡ ಹಾಕ್ಕೊಂಡೆ. ಇದಾಗಿತ್ತು ನನ್ನ ಲಂಚ್ ಮೆನು. ಜಾಸ್ತಿ ಲಾಂಗ್ ವೀಡಿಯೋಸ್ ನಾನು ಹಾಕಲಿಲ್ಲ. ನೀವು ವೀಡಿಯೋಸನ್ನು ಸ್ಕಿಪ್ ಮಾಡಿಕೊಂಡು ನೋಡ್ತೀರಾ. ತುಂಬ ಫುಲ್ಲಾಗಿ ಲಾಂಗ್ ವೀಡಿಯೋ ಮಾಡಿದರೆ ನಿಮಗೆ ಕೂಡ ಬೋರ್ ಆಗ್ತದಲ್ವ. ಅದಕ್ಕೆ ಜಸ್ಟ್ ರೆಸಿಪಿ ಮಾಡಿದ ಮೇಲೆ ಏನೇನು ತಿಂದೆ ಅನ್ನೋದನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೇನೆ. ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಅದನ್ನೇ ವೀಡಿಯೋ ಮಾಡಿ ಎಡಿಟ್ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೇನೆ, ರೆಸಿಪೀಸ್ ಮಾತ್ರ. ಹಾಗೆ ಇದು ನಿನ್ನೆಯ ಕತೆ ನಾನು ಹೇಳಿದ್ದೇನೆ ಆಲ್ರೆಡಿ. ನನಗೆ ಟೀ ಕುಡಿಲಿಲ್ಲ, ಓವರ್ನೈಟ್ ಓಟ್ಸ್ ಬೆಳಿಗ್ಗೆ ತಿಂದ ಕಾರಣ ಏನಾಯಿತು ಅಂತ ಹೇಳಿದರೆ ನನಗೆ ತಲೆನೋವು ಸ್ಟಾರ್ಟ್ ಆಯಿತು. ಹಾಗೆ ನಾನು ಮಧ್ಯಾಹ್ನ ಈವ್ನಿಂಗ್ ಟೀ ಕುಡಿದೆ. ಹಾಗೆ 2 ಬಿಸ್ಕೆಟನ್ನು ತಗೊಂಡೆ. ಬೆಳಿಗ್ಗೆ ನಾನು ಟೀ ಕುಡಿಯೋದೇ ಇದ್ದ, ಮಧ್ಯಾಹ್ನ ಆಗುವಾಗಲೇ ಸ್ಟಾರ್ಟ್ ಆಗಿದೆ ನನಗೆ ತಲೆನೋವು. ಮತ್ತು ನೈಟ್ ಫುಲ್ ತಲೆನೋವು ಆಗ್ತಾಯಿತ್ತು, ಫುಲ್ ಟಯರ್ಡ್ ಆಗಿತ್ತು. ಹಾಗೆ ನೈಟ್ ನಾನು ಈ ಮೊಳಕೆಗರಿಸಿದ ಹೆಸರು ಕಾಳು ಇತ್ತು ಫ್ರಿಜ್ಜಲ್ಲಿ, ಇದರಲ್ಲಿ ನಾನು ಸೂಪನ್ನು ಮಾಡಿಕೊಂಡೆ. ಹೆಸರು ಕಾಳಿನ ಸೂಪು ತುಂಬಾ ಹೈ ಪ್ರೋಟೀನ್, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತದೆ.
ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹಳದಿ ಪೌಡರ್ ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ. ನೀವು ಶುಂಠಿ ಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕಿ, ನಾನು ಹಾಕೊಂಡದು ಸ್ವಲ್ಪ ಜಾಸ್ತಿ ಆಯ್ತು ಅಂತ ನಂಗೆ ಅನ್ಸಿತ್ತು. ಫ್ಲೇವರ್ ಒಂಥರ ಶುಂಠಿ ಶುಂಠಿ ಬರ್ತಾ ಇತ್ತು, ಅಷ್ಟು ಇಷ್ಟ ಆಗ್ಲಿಲ್ಲ ನಂಗೆ. ಅದಲ್ಲದೆ ಬೇರೆಲ್ಲವೂ ಕೂಡ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಇದಕ್ಕೆ ಸ್ವಲ್ಪ ಅದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋದು, ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ. ಅದಾದ ನಂತರ ಅದನ್ನ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಂಡು, ತುಂಬಾ ನುಣ್ಣಗೆ ಗ್ರೈಂಡ್ ಮಾಡ್ಬೇಕು ಅಂತಿಲ್ಲ, ಜಸ್ಟ್ ಒಮ್ಮೆ ಮಿಕ್ಸಿಗೆ ಹಾಕಿ ಗರ್ರ ಮಾಡಿದ್ರೆ ಸಾಕು. ಗ್ರೈಂಡ್ ಮಾಡಿದ್ಮೇಲೆ ಕುದಿಸ್ಕೊಂಡು ಅದಕ್ಕೆ ಪೆಪ್ಪರ್ ಪೌಡ್ರು ಹಾಗೆ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಹಾಕೊಂಡೆ, ರುಚಿಗೆ ಉಪ್ಪು ಹಾಕೊಂಡು ಒಂದು ಕುದಿಸ್ಕೊಂಡ್ರೆ ನಮ್ಮ ಯಮ್ಮಿಯಾದ 10 ನಿಮಿಷದಲ್ಲಿ ಇದು ಸೂಪ್ ರೆಡಿ ಆಗ್ತದೆ. ಇದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ ಬೇಕಾದ್ರೆ ಆಡ್ ಮಾಡಿ, ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ನಮ್ಮ ಟೇಸ್ಟಿ ಆದಂತಹ ಹೆಸರು ಕಾಳಿನ ಸೂಪ್ ರೆಡಿ ಆಯ್ತು. ಇದು ನನ್ನ ಡಿನ್ನರ್ ಅಂತ ಹೇಳ್ಬೋದು. ಇದು ಹೊಟ್ಟೆ ಫುಲ್ ಆಗ್ತದೆ, ಯಾಕೆಂದ್ರೆ ಹೆಸರು ಕಾಳು ವೆಯ್ಟ್ ಲಾಸಿಗೆ ತುಂಬಾನೇ ಒಳ್ಳೇದು. ಹೆಸರು ಕಾಳಿನ ರೆಸಿಪಿಗಳನ್ನ ಜಾಸ್ತಿಯಾಗಿ ಮಾಡಿ, ಹಾಗೆ ಸಲಾಡ್ಗಳಲ್ಲಿ ಕೂಡ ಹೆಸರು ಕಾಳನ್ನ ಯೂಸ್ ಮಾಡಿ. ಇದು ಹೆಸರು ಕಾಳು ವೆಯ್ಟ್ ಲಾಸ್ ಅಲ್ಲಿ ನಂಬರ್ 1 ಸ್ಥಾನವನ್ನ ಪಡ್ಕೊಂಡಿದೆ. ಯಾಕೆಂದ್ರೆ ವೆಜಿಟೇರಿಯನ್ಗಳಿಗೆ ಹೆಸರು ಕಾಳು ಅಂತ ಹೇಳೋದು ಒಂದು ಹೈ ಪ್ರೋಟೀನ್ ಸೋರ್ಸ್, ತುಂಬಾನೇ ಒಳ್ಳೇದು. ಹೈ ಪ್ರೋಟೀನ್ ಇದೆ. ಹಸಿಯಾಗಿ ತಿನ್ಬೋದು, ಬೇಯಿಸಿ ತಿನ್ಬೋದು, ಸೂಪ್ ಮಾಡ್ಬೋದು, ದೋಸೆ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಎಲ್ಲವೂ ಕೂಡ ಹೆಸರು ಕಾಳಿಂದ ಮಾಡ್ಬೋದು. ತುಂಬಾನೇ ಟೇಸ್ಟಿ ಆಗಿರ್ತದೆ ಕೂಡ. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಕೂಡ ಹೆಸರು ಕಾಳಿಂದ ಉಸ್ಲಿ ಮಾಡ್ಕೊಳ್ಬೋದು. ಇದಾಗಿತ್ತು ನನ್ನ 4ನೇ ದಿನದ ಡಯಟ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆ ಬೇರೆ ಬೇರೆ ಡಯಟ್ ವ್ಲಾಗ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.